ಗರಿಕೆಯನ್ನು ಭೂಲೋಕದ ಸಂಜೀವಿನಿ ಅಂತಲೇ ಕರಿಬೋದು. ಆದರೆ ಗರಿಕೆ ರಸ ಮಾಡೋ ವಿಧಾನ, ಗರಿಕೆಯನ್ನು ನಾವು ಎಲ್ಲಿಂದ ತೊಗೊಂಬರ್ತಾ ಇದ್ದೀವಿ, ಗರಿಕೆಯನ್ನು ಯಾವ ಸಮಯದಲ್ಲಿ ನಾವು ಸೇವನೆ ಮಾಡಬೇಕು, ಹೇಗೆ ನಾವು ತಗೋಬೇಕು, ಯಾರು ಗರಿಕೆ ರಸ ತಗೋಬಾರ್ದು, ಇದು ಬಹಳ ಮುಖ್ಯವಾದ ಅಂಶಗಳು. ಸೊ ಮೊದಲನೇದಾಗಿ ಗರಿಕೆಯನ್ನು ಶುದ್ಧವಾದ ಪರಿಸರದಿಂದ ತಗೊಂಬರಬೇಕು. ಎಲ್ಲೋ ರೋಡ್ ಸೈಡು ಅಥವಾ ಯಾವುದೋ ಪೆಸ್ಟಿಸೈಡ್ಸ್ ಹೊಡಿತಾ ಇರೋ ಜಾಗಗಳಿಂದ ಗರಿಕೆಯನ್ನು ತೊಗೊಂಬಂದು ಜ್ಯೂಸ್ ಮಾಡಿ ಕುಡಿಬಾರ್ದು. ಸಾಧ್ಯವಾದಷ್ಟು ಮನೆಯಲ್ಲಿ ಅವಕಾಶ ಇದ್ದರೆ ಒಂದು 4-5 ಪಾಟ್ಗಳಲ್ಲಿ ಸಣ್ಣ ಸಣ್ಣ ಗರಿಕೆಯ ಬೇರುಗಳನ್ನು ತಂದು ನೆಟ್ಟು ನೀವೇ ಕಾಂಪೌಂಡಲ್ಲಿ ಗರಿಕೆಯನ್ನು ಪಾಟ್ಗಳಲ್ಲಿ ಬೆಳೆಸ್ಕೊಂಡು ಬಳಸ್ಕೋಬೋದು. ಬಟ್ ಭಾಳ ಮುಖ್ಯವಾಗಿ ಗರಿಕೆಯನ್ನು ಎಷ್ಟು ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಕೆಲವ್ರು ಏನು ಮಾಡ್ತಾರೆ, ಒಂದು ಇಡೀ ಗರಿಕೆಯನ್ನು ಚೆನ್ನಾಗಿ ರುಬ್ಬಿಬಿಟ್ಟು ದಪ್ಪ ಇದು ಗಟ್ಟಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಆದ್ದರಿಂದ ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಮಲಬದ್ಧತೆ ಅಥವಾ ಈ ಥರ ಭಾಳಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗ್ಬೋದು. ಸೊ ಗರಿಕೆ ನಮ್ಗೆ ಎಷ್ಟು ಬೇಕು ಅಂತಂದರೆ, ಒಬ್ಬರಿಗೆ ಒಂದು ಸರಿ ಗರಿಕೆ ರಸ ಮಾಡೋದಕ್ಕೆ ಒಂದು 15ರಿಂದ 20 ಗರಿಕೆ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು. 15ರಿಂದ 20 ಗರಿಕೆಯನ್ನು ಶುದ್ಧವಾಗಿ ನಾವು ನೀರಲ್ಲಿ ತೊಳಿಬೇಕು. ಒಂದು 5 ನಿಮಿಷ ಮೊದಲೇ ನೀರಲ್ಲಿ ನೆನೆಸಿರಬೇಕು. ನಂತರ ಅದನ್ನು ತೊಳೆದು ಅದನ್ನು ಮಿಕ್ಸಿಯಲ್ಲಿ ರಸ ತಗೋಬೋದು. ಸೊ ಮಿಕ್ಸಿಯಲ್ಲಿ ಅಂತಂದಾಗ ಜ್ಯೂಸ್ ಮಾಡೋ ಮಿಕ್ಸಿಯಲ್ಲಿ ಗರಿಕೆ ರಸ ಮಾಡೋಕ್ಕಾಗಲ್ಲ. ಅದನ್ನು ನಾವು ಸಣ್ಣದಾಗಿ ಚಟ್ನಿ ಮಾಡೋ ಜಾರಲ್ಲಿ ಆ ಒಂದು 15-20 ಗರಿಕೆಯನ್ನು ಇಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂಥರ ಚಟ್ನಿ ರುಬ್ಕೊಂಡಂಗೆ ರುಬ್ಕೋಬೇಕು. ಹಾಗೆ ಚಟ್ನಿ ಮಾಡೋ ರೀತಿ ಗರಿಕೆಯನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ 1 ಲೋಟ ಅಪ್ರಾಕ್ಸಿಮೇಟ್ಲಿ ಒಂದು 200 ml ಅಷ್ಟು ನೀರನ್ನು ಹಾಕಿ ಅದನ್ನು ಶೋಧಿಸ್ಕೋಬೇಕು. ಸೊ ಸಿಪ್ಪೆ ಸಮೇತ ಗರಿಕೆ ಜ್ಯೂಸ್ ಕುಡಿದ್ರೆ ಹೊಟ್ಟೆ ನೋವು ಬರ್ಬೋದು. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ಬೋದು. ಸೊ ಹೀಗಾಗಿ ಸಿಪ್ಪೆ ತೆಗೆದು ಆ ಶುದ್ಧವಾದ ಗರಿಕೆ ರಸ ಹೇಗಿರಬೇಕು ಅಂದರೆ ಭಾಳ ತೆಳುವಾಗಿರಬೇಕು, ಡೈಲ್ಯೂಟ್ ಆಗಿರಬೇಕು, ನೀರು ರೀತಿಯಲ್ಲೇ ಇರಬೇಕು. ಯಾಕೆಂದರೆ ಮಂದ ಗರಿಕೆ ಜ್ಯೂಸ್ ತೊಗೊಂಡ್ರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಗ್ಯಾರಂಟಿ ಬರುತ್ತೆ. ಹೀಗಾಗಿ ತೆಳುವಾದ ಗರಿಕೆ ರಸವನ್ನು ನಾವು ಬೆಳಗಿನ ಹೊತ್ತು ಮಾತ್ರ ತಗೋಬೇಕು. ಸೊ ಕಾರಣ ಇಷ್ಟೇ, ಬೇರೆ ಟೈಮಲ್ಲಿ ಮಧ್ಯಾಹ್ನ ಸಂಜೆ ತೊಗೊಂಡ್ರೆ ಅದು ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಬೆಳಗ್ಗೆ ಯಾಕೆ ತೊಗೋಬೇಕು ಅಂದರೆ ಓವರ್ ನೈಟ್ ಫಾಸ್ಟಿಂಗ್ ಆಗಿರುತ್ತಲ್ಲ, ರಾತ್ರಿಯೆಲ್ಲ ನಮ್ಮದು ಉಪವಾಸ, ಬಹುತೇಕ ರಾತ್ರಿಯನ್ನು ನಾವು ಊಟ ಮಾಡಲ್ಲ ಸಾಮಾನ್ಯವಾಗಿ ಯಾರು. ಹೀಗಾಗಿ ರಾತ್ರಿ ಒಂದು 7-8 ಗಂಟೆ ಆದಮೇಲೆ ಸೊ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ 12 ಗಂಟೆ ನಮ್ಮ ಹೊಟ್ಟೆ ಖಾಲಿ ಇರೋದ್ರಿಂದ ಆ ಬೆಳಗ್ಗೆ 7 ಗಂಟೆ 6:30-7 ಗಂಟೆಗೆ ಗರಿಕೆ ರಸ ತೊಗೋಬೋದು. ಹೀಗಾಗಿ ಬೆಳಗಿನ ಹೊತ್ತಲ್ಲಿ ಗರಿಕೆ ರಸ ತೊಗೊಂಡಾಗ ಸುಲಭವಾಗಿ ನಮಗೆ ರಕ್ತಕ್ಕೆ ಅಬ್ಸಾರ್ಪ್ಷನ್ ಆಗುತ್ತೆ. ಜೊತೆಗೆ ಅದನ್ನು ಉಪಯೋಗ ನಾವು ಹೆಚ್ಚಿಗೆ ಪಡಿಬೋದು. ಆದರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದರೆ, ಗರಿಕೆ ರಸ ಕುಡಿದಿದ್ದೀವಿ, ಭಾಳ ಒಳ್ಳೆ ರಸ ಕುಡಿದಿದ್ದೀವಿ ಅಂತ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಕಾಫಿನೋ ಇನ್ನೊಂದೋ ಕಷಾಯನೋ ಕುಡಿದ್ರೆ ಸೊ ಗರಿಕೆ ರಸ ಹಾಳಾಗೋಗುತ್ತೆ. ಗರಿಕೆ ರಸ ತೊಗೊಂಡ್ಮೇಲೆ ಬೆಳಗ್ಗೆ 6-7 ಗಂಟೆಗೆ 2 ಗಂಟೆ ಕಾಲ ಬೇರೆ ಏನನ್ನು ತೊಗೋಬಾರ್ದು. ಸೊ 2 ಗಂಟೆ ನಂತರ ನೀವು ಟಿಫನ್, ನಿಮ್ಮ ಬ್ರೇಕ್ಫಾಸ್ಟ್ ಏನಿದ್ರೆ ಅದು ತೊಗೊಳ್ಳಿ. ಸಹಜವಾಗಿ ಆ ಬ್ರೇಕ್ಫಾಸ್ಟಲ್ಲಿ ಎಣ್ಣೆ ಬೀಜಗಳು ಕಡಿಮೆ ಇರಲಿ. ಹೀಗಾಗಿ ಗರಿಕೆ ರಸ ಬೆಳಗಿನ ಬರೀ ಹೊಟ್ಟೆಯಲ್ಲೇ ತೊಗೋಬೇಕು. ಆ ಗರಿಕೆ ರಸ ತೆಳುವಾಗಿರಬೇಕು. ಗರಿಕೆಯನ್ನು ಶುದ್ಧವಾದ ವಾತಾವರಣದಿಂದ ನಾವು ತಂದಿರಬೇಕು. ಇನ್ನೊಂದು ಭಾಳ ಮುಖ್ಯವಾಗಿ, ಗರಿಕೆಯನ್ನು ಯಾರು ತೊಗೋಬಾರ್ದು, ಗರಿಕೆಯನ್ನು ಸಹಜವಾಗಿ ಈ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರೋರು, ಗ್ಯಾಸ್ಟ್ರಿಕ್ ಅಂತಂದರೆ ಸಿವಿಯರಾಗಿ ಜಠರ ಸಮಸ್ಯೆ ಇರೋವಂಥವ್ರು, ಅದು ತೊಗೊಂಡಾಗ ನಿಮಗೇನೋ ಹೊಟ್ಟೆ ನೋವು ಬರ್ತಾಯಿದೆ, ಇಲ್ಲ ಲೂಸ್ ಮೋಷನ್ಸ್ ಆಗ್ತಾಯಿದೆ ಅನ್ನೋರು ಗರಿಕೆ ರಸನ ತೊಗೋಬೇಡಿ. ಇನ್ನು ಕೆಲವ್ರಿಗೆ ಗರಿಕೆ ರಸ ತೊಗೊಂಡಾಗ ಹೊಟ್ಟೆ ತೊಳಸೋದು, ಸೊ ವಾಂತಿ ರೀತಿ ಆಗೋದು, ತಲೆನೋವು ಬರೋದು ಕೆಲವ್ರಿಗೆ ಬರುತ್ತೆ. ಸೊ 100ರಲ್ಲಿ 4-5 ಜನಕ್ಕೆ ಸೊ ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಗರಿಕೆ ರಸ ಅವಾಯ್ಡ್ ಮಾಡ್ಕೊಳ್ಳಿ. ಉಳಿದವರು ಒಮ್ಮೆ ಟ್ರೈ ಮಾಡಿ. ಸೊ ಆ ಥರ ತೊಂದರೆ ಆದಾಗ ಅವಾಯ್ಡ್ ಮಾಡಿ. ನಿಮಗೇನು ಆ ಥರ ವ್ಯತ್ಯಾಸ ಇಲ್ಲ ಅಂತಂದಾಗ ನೀವು ಬಳಸ್ಕೊಬೋದು. ಸೊ ಇಷ್ಟೆಲ್ಲ ಗರಿಕೆ ರಸ ತೊಗೊಳ್ತಾ ಇರೋರು ಪ್ರಯೋಜನಗಳೇನು ಅಂತ ಭಾಳ ನೋಡ್ಕೋಬೇಕು. ಗರಿಕೆಯಿಂದ ಅಮೃತದ ಒಂದು ರೀತಿಯೇ ಕೆಲಸ ಮಾಡುತ್ತೆ. ಬಹಳ ಮುಖ್ಯವಾಗಿ ಗರಿಕೆಯನ್ನು ಗ್ರೀನ್ ಬ್ಲಡ್ ಅಂತಲೇ ಕರೀತಾರೆ, ಅಂದರೆ ಹಸಿರು ರಕ್ತ ಅಂತಲೇ ಕರೀತಾರೆ. ಸೊ ಕಾರಣ ಇಷ್ಟೇ, ಗರಿಕೆ ರಸ ತೊಗೊಳ್ಳೋದ್ರಿಂದ ಬಹಳ ಸುಲಭವಾಗಿ ಹೀಮೋಗ್ಲೋಬಿನ್ನ ಸುಧಾರಣೆ ಮಾಡ್ಕೋಬೋದು. ಹೀಗಾಗಿ ಅಶಕ್ತಿ, ಸೊ ಭಾಳ ಸುಸ್ತಾಗುವಂಥದ್ದು, ಪದೇ ಆಯಾಸ ಆಗುವಂಥದ್ದು ಬಹಳ ಸುಲಭವಾಗಿ ನಿವಾರಣೆ ಆಗೋಗುತ್ತೆ. ಅಂದರೆ ರಕ್ತಹೀನತೆಯನ್ನು ಬಹಳ ಸುಲಭವಾಗಿ ಪರಿಹಾರ ಮಾಡ್ಕೋಬೋದು ಗರಿಕೆ ರಸದಿಂದ. ಎರಡನೇದಾಗಿ ಗರಿಕೆಯನ್ನು ಕ್ಯಾನ್ಸರ್ ಪ್ರೊಟೆಕ್ಷನ್ ಅಂತಲೇ ಕರೀತಾರೆ. ಅಂದರೆ ಕ್ಯಾನ್ಸರ್ ಬರದೇ ಇರೋ ಥರ, ಕ್ಯಾನ್ಸರ್ ಬಂದಿದ್ದರೂ ಸಹ ಈ ಗರಿಕೆ ರಸ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಜೀವಕೋಶಗಳಲ್ಲಿರೋ DNA ಪ್ರೊಟೆಕ್ಷನ್ ಮಾಡುತ್ತೆ.
ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಅಪಾಯಕಾರಿ ಕಣಗಳನ್ನು ತಗ್ಗಿಸುತ್ತೆ. ಹೀಗಾಗಿ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಅಪಾಯಕಾರಿ ಕಣಗಳ ಉತ್ಪತ್ತಿ ಆಗೋದನ್ನು ಕಡಿಮೆ ಮಾಡೋದ್ರ ಮೂಲಕ ಕ್ಯಾನ್ಸರ್ ಬರದೇ ಇರೋ ಥರನೂ ತಡೆಯುತ್ತೆ, ಕ್ಯಾನ್ಸರ್ ಬಂದಿದ್ರೂ ಅದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಡಯಾಬಿಟಿಸು, BP, ಬ್ಲಾಕೇಜಸ್ಸು, ಕಿಡ್ನಿ ಫೇಲ್ಯೂರ್ಸು, ಬಹುತೇಕ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದೆಯಲ್ಲ, ಈ ಜೀವನ ಶೈಲಿಯ ಕಾಯಿಲೆಗಳು ಬರದೇ ಇರೋ ಥರನೂ ಪ್ರೊಟೆಕ್ಷನ್ ಮಾಡುತ್ತೆ, ಬಂದಿದ್ರೂ ಸಹ ಚಿಕಿತ್ಸೆ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಭಾಳ ಒಳ್ಳೆಯ ಒಂದು ಅಂಶ ಗರಿಕೆಯಲ್ಲಿರೋದೇನು ಅಂತಂದರೆ ಅದು ಕ್ಲೋರೋಫಿಲ್ ಅಂತಂದರೆ ಹಸಿರು ಬಣ್ಣ ಏನಿದೆ, ಈ ಕ್ಲೋರೋಫಿಲ್ ಅನ್ನೋದು ನರ ಸಂಬಂಧಿ ಸಮಸ್ಯೆಗಳಿಗೆ ರಾಮಬಾಣ. ಅಂದರೆ ನಮ್ಮ ನರಮಂಡಲವನ್ನು ಪ್ರೊಟೆಕ್ಷನ್ ಕೊಡುತ್ತೆ. ಯಾರು ನಿಯಮಿತವಾಗಿ ಗರಿಕೆ ರಸ ತೊಗೊತಾರೆ ಅಂದರೆ ಅದನ್ನು ಪ್ರತಿನಿತ್ಯ ತೊಗೊಳ್ಳೋ ಹಾಗಿಲ್ಲ, ವಾರದಲ್ಲಿ ಒಂದು 2 ದಿನ ಅಥವಾ 3 ದಿನ ತೊಗೊಳ್ಳಿ, ಅಥವಾ ವಾರದಲ್ಲಿ ಒಂದು 4 ದಿನ ಗರಿಕೆ ರಸ ತೊಗೊಳ್ಳಿ, 3 ದಿನ ಅದನ್ನು ಬೇರೆ ಇನ್ಯಾವುದಾದ್ರೂ ಒಳ್ಳೆ ಬೇರೆ ರಸಗಳು ತಗೊಳ್ಳೋದ್ರಿಂದ ನರಮಂಡಲವನ್ನು ಬಲಪಡಿಸುತ್ತೆ, ನರತಂತುಗಳು ನಾಶ ಆಗದೆ ಇರೋ ತಡೆಯುತ್ತೆ. ಹೀಗಾಗಿ ಅಲ್ಝಮರ್ಸ್ ಡಿಸೀಸ್, ಪಾರ್ಕಿನ್ಸನ್ ಸಮಸ್ಯೆಗಳು ಅಂದರೆ ನರ ಸಂಬಂಧಿ ಕಾಯಿಲೆಗಳು ನಮಗೆ ಬರದೇ ಇರೋ ಥರ ಪ್ರೊಟೆಕ್ಷನ್ ಕೊಡುತ್ತೆ. ಅಷ್ಟೇ ಅಲ್ಲ, ಸಹಜವಾಗಿ ಎಲ್ಲರಿಗೂ ಗೊತ್ತಿರೋ ಥರ ಗರಿಕೆ ರಸದಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಈ ವಿಟಮಿನ್ ಸಿಯಿಂದ ಮತ್ತೆ ರೋಗ ನಿರೋಧಕ ಶಕ್ತಿ ಬರುತ್ತೆ, ಅಕಾಲ ಮುಪ್ಪು ಆಗೋದನ್ನು ತಡೆಯುತ್ತೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಚರ್ಮ ಸುಕ್ಕುಗಟ್ಟದೇ ಇರೋ ಥರ ತಡೆಯುತ್ತೆ. ಜೊತೆಗೆ ಗರಿಕೆಯಲ್ಲಿ ವಿಟಮಿನ್ ಎ ಇದೆ. ಈ ವಿಟಮಿನ್ ಎ ಸಹ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಕಣ್ಣುಗಳ ಆರೋಗ್ಯ ಕೊಡುತ್ತೆ, ನಾವು ಸೇವಿಸುವ ಆಹಾರ ಚೆನ್ನಾಗಿ ಜೀರ್ಣ ಆಗೋದು ಸಹಾಯ ಆಗುತ್ತೆ, ರಕ್ತನಾಳಗಳ ಒಂದು ಆರೋಗ್ಯವನ್ನು ಕಾಪಾಡುತ್ತೆ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದೆ ಇರೋ ಥರ ತಡೆಯುತ್ತೆ, ಹೃದಯದ ರಕ್ತನಾಳಗಳಲ್ಲಿ, ಮಿದುಳಿನ ರಕ್ತನಾಳಗಳಲ್ಲಿ, ವೆಯ್ನ್ಸಲ್ಲಿ ಬ್ಲಾಕೇಜ್ ಆಗದೆ ಇರೋ ಥರ ಒಂದು ಪ್ರೊಟೆಕ್ಷನ್ ಇರುತ್ತೆ. ಬ್ಲಾಕೇಜ್ ಆಗಿದ್ರೂ ಸಹ ಅದನ್ನು ಕರಗಿಸಿ ಅದನ್ನು ಕಡಿಮೆ ಮಾಡೋಷ್ಟು ಸಾಮರ್ಥ್ಯ ಗರಿಕೆ ರಸದಲ್ಲಿರೋ ವಿಟಮಿನ್ ಎಗಿದೆ. ಅಷ್ಟೇ ಅಲ್ಲ, ಇನ್ನು ಸಹಜವಾಗಿ ಗರಿಕೆಯಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಇದೆ, ಕ್ಯಾಲ್ಶಿಯಂ ಹೆಚ್ಚಿಗೆ ಇದೆ, ಜಿಂಕ್ ಹೆಚ್ಚಿಗೆ ಇದೆ, ಇತರೆ ವಿಟಮಿನ್ಗಳು, ಖನಿಜಾಂಶಗಳು ಹೇರಳವಾಗಿದೆ. ಸಹಜವಾಗಿ ಮನೆಗಳಲ್ಲಿ ಏನು ನಾವು ಸಾಕ್ತೀವಲ್ಲ, ಹಸುಗಳು, ಮೇಕೆ, ಕುರಿಗಳು, ಗರಿಕೆ ಅದಕ್ಕೆ ಆಹಾರವೂ ಆಗುತ್ತೆ, ಅದಕ್ಕೆ ಕಾಯಿಲೆಗಳು ಬರದೇ ಇರೋ ಥರ ಒಂದು ಪ್ರೊಡಕ್ಷನ್ನೂ ಆಗುತ್ತೆ. ಕಾಡಲ್ಲಿ ಬದುಕೋ ಜೀವಿಗಳಿಗೆ, ಸಸ್ಯಾಹಾರಿಗಳಿಗೆ ಅದು ಆಹಾರನೂ ಆಯಿತು, ಯಾವ ಕಾಯಿಲೆಗಳು ಬರದೇ ಇರೋ ಥರ ಒಂದು ಪ್ರೊಟೆಕ್ಷನ್ನು, ಪ್ರಿವೆನ್ಷನ್ ಸಹ ಆಯಿತು. ಆದರೆ ಮನುಷ್ಯನಿಗೆ ಅದು ಆಹಾರ ಅಲ್ಲದೇ ಇರ್ಬೋದು. ಮನುಷ್ಯ ಇವತ್ತು ಬಳಲ್ತಾ ಇರೋ ಪ್ರತಿಯೊಂದು ಕಾಯಿಲೆಗೂ ಸಹ ಅದು ಚಿಕಿತ್ಸೆ ರೂಪದಲ್ಲಿ ಬಳಸ್ಬೋದು. ಇದು ಕಾಯಿಲೆಗಳು ಬರದೇ ಇರೋ ಥರ ತಡೆಯೋ ರಾಮಬಾಣನೂ ಆಗುತ್ತೆ, ಜೊತೆ ಕಾಯಿಲೆಗಳು ಬಂದಿರೋ ಒಂದು ಚಿಕಿತ್ಸೆಯೂ ಸಹ ಆಗುತ್ತೆ. ಒಟ್ಟಾರೆ ಗರಿಕೆ ಭೂಲೋಕದ ಸಂಜೀವಿನಿ ಅಂತಲೇ ಕರಿಬೋದು. ನಮಸ್ಕಾರ.